ಕನ್ನಡ ಹಾಗೆ ಕನ್ನಡಿಗರು ಅಂದ್ರೆ ಈ ಹೊರಗಿನವರಿಗೆ ಒಂಥರ ತಾತ್ಸಾರ. ಇನ್ನು ಕನ್ನಡಿಗರಿಗೆ ಮೀಸಲಾತಿ ಅಂತ ಬರ್ತಿದ್ದ ಹಾಗೆ ಫೋನ್ ಪೇನ ಸಿಇಒ ಸಮೀರ್ ನಿಗಮ್ ಕನ್ನಡಿಗರನ್ನ ಕೆಣಕೋ ಹಾಗೆ ಟ್ವೀಟ್ ಮಾಡಿದ್ದಾರೆ. ನನಗೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆ, ನನಗೆ ಸಂವಿಧಾನ ಗೊತ್ತಿದೆ, ಸ್ವಾತಂತ್ರ್ಯ ಇದೆ, ನಾನು ಎಲ್ ಬೇಕಾದ್ರೂ ಕೆಲಸ ಮಾಡ್ತೀನಿ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಈ ಒಂದು ಫೋನ್ ಪೇ ಆಪ್ ಲಾಂಚ್ ಆಗಿದ್ದು 2016ರಲ್ಲಿ. ಇದು ಒಂದು ಇಂಡಿಯನ್ ಪೇಮೆಂಟ್ ಆಪ್. ಹಾಗಿದ್ರೆ ಸಮೀರ್ ಅವರು ಭಾರತದ ಯಾವ ರಾಜ್ಯದಲ್ಲಿ ಅಥವಾ ಯಾವ ಮೂಲೆಯಲ್ಲಾದ್ರೂ ಕೂಡ ಇವರ ಕಂಪನಿಯನ್ನ ಲಾಂಚ್ ಮಾಡಬಹುದಾಗಿತ್ತು. ಆದ್ರೆ ಇವ್ರ ಹೆಡ್ ಕ್ವಾರ್ಟರ್ಸ್ ಇರೋದು ಬಂದು ನಮ್ಮ ಬೆಂಗಳೂರಿನಲ್ಲಿ. ಯಾಕೆ ಸ್ವಾಮಿ, ನಿಮ್ಗೆ ಕಂಪನಿ ನಡ್ಸಕ್ಕೆ ಜಾಗ ನಮ್ಮ ಬೆಂಗಳೂರಿನಲ್ಲಿ ಬೇಕು, ಆದ್ರೆ ಮೀಸಲಾತಿ ವಿಚಾರ ಬಂದ್ರೆ ನಮ್ಮ ಕನ್ನಡಿಗರಿಗೆ ಒಂದ್ ಸ್ವಲ್ಪ ಹೆಚ್ಚಾಗಿ ಕೆಲಸ ಮಾಡೋಕೆ ಅವಕಾಶ ಮಾಡ್ಕೊಡಿ ಅಂತಂದ್ರೆ ನೀವು ನಿಮ್ಮ ಮನಸ್ಸೋ ಇಚ್ಛೆ ಟ್ವೀಟ್ ಮಾಡ್ತೀರಾ, ನಿಮ್ಮ ಅಭಿಪ್ರಾಯವನ್ನ ಆಕ್ರೋಶದ ರೀತಿಯಲ್ಲಿ ಹೊರಹಾಕ್ತೀರಾ. ಇದು ಯಾವ ನ್ಯಾಯ? ಸೊ ಈಗ ನಾವು ಕನ್ನಡಿಗರು ಎಚ್ಚೆತ್ಕೋಬೇಕು. ಈ ಕೂಡಲೇ ಫೋನ್ ಪೇ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿ, ಸಮೀರ್ ನಿಗಮ್ ಹಾಗೇನೆ ಫೋನ್ ಪೇಗೆ ಟ್ಯಾಗ್ ಮಾಡಿ. ಇದೇ ಒಂದು ಪ್ರೊಸೀಜರ್ ನ ಟ್ವಿಟರ್ ನಲ್ಲೂ ಕೂಡ ಫಾಲೋ ಮಾಡಿ. ಸಮೀರ್ ನಿಗಮ್ ಅವರಿಗೆ ಗೊತ್ತಾಗ್ಬೇಕು ನಮ್ಮ ಕನ್ನಡಿಗರ ತಾಕತ್ತು ಏನು ಅಂತ. ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.